ಹೆಲೋ ಎವ್ರಿವನ್, ಇವತ್ತು ಟೈಮ್ ವೇಸ್ಟ್ ಮಾಡದೆ ಫಟಾಫಟ್ ಅಂತ ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾಪಡಿ ಚಾಟ್ನ ಮಾಡ್ಕೊಳ್ಳೋಣ. ಆಲ್ರೆಡಿ ನಾನು ಪರ್ಫೆಕ್ಟ್ ಆಗಿ ಪಾಪಡಿ ಹೇಗ್ ಮಾಡೋದು ಅಂತ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡಿರ್ಲಿಲ್ಲ ಅಂದ್ರೆ ಪ್ಲೀಸ್ ವಾಚ್ ಮಾಡಿ. ಸೊ ಲೆಟ್ಸ್ ಬಿಗಿನ್. ವೆಲ್ಕಮ್ ಟು ದೇಸಿ ಈಟ್ ದೇಸಿ, ಐ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಬೇಸಿಕ್ ಚಟ್ನೀಸ್ನ ಮಾಡ್ಕೊಳ್ಳೋಣ. ಮೊದಲಿಗೆ ನಾನು ಗ್ರೀನ್ ಚಟ್ನಿನ ಮಾಡ್ತಾ ಇದ್ದೀನಿ. ಈ ಗ್ರೀನ್ ಚಟ್ನಿನ ನೀವು ಎಲ್ಲಾ ಚಾಟ್ಸ್ಗೂ ಯೂಸ್ ಮಾಡ್ಕೋಬಹುದು ಅಂಡ್ ಇಟ್ಸ್ ವೆರಿ ಈಸಿ ಟು ಮೇಕ್. ಮೊದಲಿಗೆ 1 ಕಪ್ ಅಷ್ಟು ಪುದೀನನ ತಗೊಂಡಿದ್ದೀನಿ. ಅದ್ರ ಅರ್ಧದಷ್ಟು ಅಂದ್ರೆ ಅರ್ಧ ಕಪ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಳ್ಳಿ. ಪುದೀನ ಕ್ವಾಂಟಿಟಿ ಜಾಸ್ತಿ ಹಾಕೋದ್ರಿಂದ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ 1-2 ಹಸಿಮೆಣಸಿನಕಾಯಿ, ಅರ್ಧ ಇಂಚಷ್ಟು ಅಲ್ಲ, 1 ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 3-4 ಸ್ಪೂನ್ ಅಷ್ಟು ಸೇವ್ನ ಹಾಕಿ. ಇದು ಹಾಕೋದ್ರಿಂದ ಟೇಸ್ಟ್ ನಿಜಕ್ಕೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಡೋಂಟ್ ಸ್ಕಿಪ್ ಇಟ್. ಹಾಗೆ 1 ಸ್ಪೂನ್ ಅಷ್ಟು ಲೆಮನ್ ಜ್ಯೂಸ್ ನ ಆಡ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಸ್ಮೂತ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಮ್ ಗ್ರೀನ್ ಚಟ್ನಿ ರೆಡಿ ಆಗಿದೆ. ನೆಕ್ಸ್ಟ್ ಈಗ ಸ್ವೀಟ್ ಚಟ್ನಿನ ಮಾಡ್ಕೊಳ್ಳೋಣ. ಇದು ಹುಳಿಯಾಗಿ ಲೈಟ್ ಆಗಿ ಸ್ವೀಟ್ ಆಗಿ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ವಿತಿನ್ 2 ಮಿನಿಟ್ಸ್ ಅಲ್ಲೇ ಇದನ್ನ ನೀವು ಮಾಡ್ಕೋಬಹುದು. ಮೊದಲಿಗೆ ಇಲ್ಲಿ ನಾನು 1 ಚಿಕ್ಕ ಕಪ್ ಅಷ್ಟು ಹುಣಸೆ ಹಣ್ಣಿನ ರಸನ ತಗೊಂಡಿದ್ದೀನಿ. ನೆಕ್ಸ್ಟ್ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ ಅಷ್ಟು ಬೆಲ್ಲನ ಆಡ್ ಮಾಡ್ಕೊಳ್ಳಿ. ಆ ನಂತರ 1 ಸ್ಪೂನ್ ಅಷ್ಟು ಖಾರದ ಪುಡಿ, ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1 ಸ್ಪೂನ್ ಅಷ್ಟು ಸೋಂಫ್ನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1/4 ಸ್ಪೂನ್ ಅಷ್ಟು ಚಾಟ್ ಮಸಾಲ, 1/4 ಸ್ಪೂನ್ ಅಷ್ಟು ಉಪ್ಪು, ಹಾಗೆ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಆಡ್ ಮಾಡ್ಕೊಂಡು ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡ ನಂತರ 1 ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಸ್ಟವ್ ಮೇಲೆ 2-3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಳಿ. ನಾನು ಇದನ್ನ ಮೈಕ್ರೋ ಓವನ್ ಅಲ್ಲಿ 2 ಮಿನಿಟ್ಸ್ ಗೆ ಸೆಟ್ ಮಾಡ್ಬಿಟ್ಟು ಬಿಡ್ತಾ ಇದ್ದೀನಿ. ಸೊ ಮೈಕ್ರೋ ಓವನ್ ಅಲ್ಲಿ ಮಾಡಿದ್ರೆ ಜಸ್ಟ್ 2 ಮಿನಿಟ್ಸ್ ಅಲ್ಲೇ ಆಗೋಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಸ್ಟವ್ ಮೇಲೆ ಮಾಡ್ತಾ ಇದ್ರೆ 1-2 ನಿಮಿಷ ಹೆಚ್ಚಿಗೆ ಇಡಿಸಬಹುದು. ನಾನು ತೋರ್ಸೋದ್ ಮರ್ತೋಗಿದ್ದೆ. ಬೆಲ್ಲ ಕರಗದ ನಂತರ 1 ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡು ಆ ನಂತರ ಸ್ಟವ್ ಮೇಲೆ ಅಥವಾ ಅವನ್ ಅಲ್ಲಿ ಪ್ಲೇಸ್ ಮಾಡಿ. ಸ್ವೀಟ್ ಚಟ್ನಿ ಮಾಡ್ಕೊಂಡಿದ್ದಾಯ್ತು. ಈಗ ದಹಿ ಪಾಪಡಿ ಚಾಟ್ ನ ಮಾಡ್ಕೊಳ್ಳೋಣ. ದಿಸ್ ಇಸ್ ದ ಫಸ್ಟ್ ಚಾಟ್. ಮೊದಲಿಗೆ ಒಂದು ಪ್ಲೇಟ್ ಗೆ ಕ್ರಿಸ್ಪಿ ಆಗಿರೋ ಪಾಪಡಿನ ಪ್ಲೇಸ್ ಮಾಡಿ. ನೆಕ್ಸ್ಟ್ ಇದಕ್ಕೆ 2-3 ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ. ದಹಿ ಪಾಪಡಿ ಚಾಟ್ಗೆ ಮೊಸರು ಜಾಸ್ತಿನೇ ಇರ್ಬೇಕಲ್ವಾ, ಸೊ ಮುಂದೆ ಆಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಲ್ಲಿ ಬೆನ್ಸಿರೋ ಆಲೂಗಡ್ಡೆನ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. 2 ಕ್ಯೂಬ್ಸ್ ನ ಪ್ಲೇಸ್ ಮಾಡಿದೀನಿ. ನೆಕ್ಸ್ಟ್ ಇದಕ್ಕೆ ಫೈನ್ಲಿ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ ಹಾಗೆ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಳ್ಳಿ. ಜೊತೆಗೆ ಸೇವ್ನ ಆಡ್ ಮಾಡ್ಕೊಂಡು ಇದಕ್ಕೆ ಖಾರದ ಪುಡಿ, ಉಪ್ಪು ಹಾಗೆ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾವಾಗ್ಲೇ ಮಾಡ್ಕೊಂಡಿರೋ ಗ್ರೀನ್ ಚಟ್ನಿ ಹಾಗೆ ಸ್ವೀಟ್ ಚಟ್ನಿನ ಆಡ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಗ್ರೀನ್ ಚಟ್ನಿ ಹಾಗೆ ಸ್ವೀಟ್ ಚಟ್ನಿನ ಆಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಇನ್ನೂ ಸ್ವಲ್ಪ ಈರುಳ್ಳಿ ಹಾಗೆ ಸೇವ್ನ ಆಡ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಹಾಗೆ ಸೇವ್ನ ಈ ತರ ಲೇಯರ್ಸ್ ಆಗಿ ಆಡ್ ಮಾಡ್ಕೊಳ್ಳೋದ್ರಿಂದ ತಿನ್ಬೇಕಾದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಆಮೇಲೆ ಇದಕ್ಕೆ 3 ಸ್ಪೂನ್ ಅಷ್ಟು ದಾಳಿಂಬೆ ಹಣ್ಣು ಪೊಮಗ್ರೆನೇಟ್ ನ ಆಡ್ ಮಾಡ್ಕೊಳ್ಳಿ. ಫೈನಲ್ ಆಗಿ ದಹಿ ಪಾಪಡಿ ಚಾಟ್ ಅಂದ್ರೆ ಮೊಸರು ಜಾಸ್ತಿ ಇರಬೇಕು, ಹಾಗಾಗಿ 1 ಚಿಕ್ಕ ಕಪ್ ಅಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ. ಫೈನಲಿ ಸ್ವಲ್ಪ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ನಮ್ ದಹಿ ಪಾಪಡಿ ಚಾಟ್ ರೆಡಿ ಇದೆ ಅಂಡ್ ಟ್ರಸ್ಟ್ ಮೀ, ರಿಯಲಿ ದ ಟೇಸ್ಟ್ ವಾಸ್ ಅಲ್ಟಿಮೇಟ್. ಇದನ್ನ ನಾನು ಸಹ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ನನಗ್ ಮಾತ್ರ ತುಂಬಾನೇ ಇಷ್ಟ ಆಯ್ತು ಅಂಡ್ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಸೊ ನೀವು ಒಂದ್ಸಲ ಇದನ್ನ ಟ್ರೈ ಮಾಡಿ ಅಂಡ್ ಹೇಗಾಗಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ನೆಕ್ಸ್ಟ್ ಸೂಕ ಪಾಪಡಿ ಚಾಟ್ ನ ಮಾಡ್ಕೊಳ್ಳೋಣ. ಅಂಡ್ ಇದು ಸಹ ತುಂಬಾನೇ ಟೇಸ್ಟಿ ಆಗಿತ್ತು. ಸೊ ಮೊದಲಿಗೆ ಒಂದು ಪ್ಲೇಟ್ಗೆ ಎಲ್ಲ ಪಾಪಡಿಸ್ ನ ಪ್ಲೇಸ್ ಮಾಡ್ಕೊಳ್ಳಿ. ಆ ನಂತರ ಬೆನ್ಸಿರೋ ಆಲೂಗಡ್ಡೆನ ಈ ತರ ಪಾಪಡಿ ಮೇಲೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದೇ ತರ ಎಲ್ಲಾ ಪಾಪಡಿ ಮೇಲೆ ಸಹ ನಾನು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಇದಕ್ಕೆ ನಾವು ಫೈನ್ಲಿ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಫ್ರೆಶ್ ಕೊತ್ತಂಬರಿ ಸೊಪ್ಪು ಇದೆಲ್ಲವೂ ನಿಮ್ಮಿಷ್ಟ ತಕ್ಕಂಗೆ ಆಡ್ ಮಾಡ್ಕೋಬಹುದು, ಹೆಚ್ಚು ಹಾಗೆ ಕಡಿಮೆ. ಮೊಸರನ್ನ ಇಷ್ಟಪಡದೇ ಇರೋರು ಈ ರೆಸಿಪಿನ ಟ್ರೈ ಮಾಡಬಹುದು, ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಗೆ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡಿದೀನಿ. ಆ ನಂತರ ಸ್ವಲ್ಪ ಸೇವನ್ನ ಆಡ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ಗ್ರೀನ್ ಚಟ್ನಿ ಹಾಗೆ ಸ್ವೀಟ್ ಚಟ್ನಿನ ಹಾಕೊಳ್ಳಿ. ಅಂಡ್ ಫೈನಲ್ ಆಗಿ ಇದಕ್ಕೆ ಸ್ವಲ್ಪ ದಾಳಿಂಬೆ ಹಣ್ಣು ಪೊಮಗ್ರೆನೇಟ್ ನ ಆಡ್ ಮಾಡ್ಕೊಂಡು ಸ್ವಲ್ಪ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಸೊ ಇಲ್ಲಿಗೆ ಟೇಸ್ಟಿ ಆಗಿರೋ ಸುಕ್ಕ ಪಾಪಡಿ ಚಾಟ್ ರೆಡಿ ಇದೆ. ಅಂಡ್ ದಹಿ ಪಾಪಡಿ ಚಾಟ್ ನ ನೀವು ಮಾಡಿದ ತಕ್ಷಣ ಸರ್ವ್ ಮಾಡಿದ್ರೆ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಹೊತ್ತು ಬಿಟ್ರೆ ಪಾಪಡಿ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ. ಆದ್ರೆ ಈ ಸುಕ್ಕ ಪಾಪಡಿ ಚಾಟ್ ಅಲ್ಲಿ ಪಾಪಡಿ ಬೇಗ ಮೆತ್ತಗಾಗಲ್ಲ. ಸೊ ಹಾಗಾಗಿ ನೀವು ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ರೂ ಸಹ ತುಂಬಾನೇ ಚೆನ್ನಾಗಿರುತ್ತೆ. ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ, ಅವ್ರಿಗೆ ನಾನು ದಹಿ ಪಾಪಡಿ ಚಾಟೆ ಮಾಡ್ಕೊಡ್ಬೇಕು, ಮಾಡ್ಬಿಟ್ಟು ತುಂಬಾ ಹೊತ್ತು ಇಡಕ್ಕಾಗಲ್ಲ. ಏನ್ ಮಾಡೋದು ಅಂದ್ರೆ ಈ ತರ ಟ್ರೈ ಮಾಡಿ. ಒಂದು ಸರ್ವಿಂಗ್ ಪ್ಲೇಟ್ ಗೆ ಗಟ್ಟಿ ಮೊಸರನ್ನ ಆಡ್ ಮಾಡ್ಕೊಂಡು ಅದಕ್ಕೆ ಬೆನ್ಸಿರೋ ಆಲೂಗಡ್ಡೆ ಕ್ಯೂಬ್ಸ್ ನ ಆಡ್ ಮಾಡ್ಕೊಂಡು ಫೈನ್ಲಿ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊನ ಹಾಕೊಳ್ಳಿ. ಆ ನಂತರ ಅದಕ್ಕೆ ಖಾರದ ಪುಡಿ, ಉಪ್ಪು, ಪೆಪ್ಪರ್ ಪೌಡರ್, ಜೀರಿಗೆ ಪುಡಿ ಹಾಗೆ ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಅಂಡ್ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡು ಫೈನಲ್ ಆಗಿ ಇದಕ್ಕೆ ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಸೇವ್ ನ ಆಡ್ ಮಾಡ್ಕೊಂಡು ಸ್ವಲ್ಪ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಸೊ ಸಪರೇಟ್ ಆಗಿ ಈ ತರ ಪಾಪಡಿನ ಇಟ್ಬಿಟ್ಟು ಈ ತರ ತಿನ್ನೋದ್ರಿಂದ
ಕ್ರಿಸ್ಪಿನೆಸ್ ಹಾಗೆ ಮೇಂಟೈನ್ ಆಗಿರುತ್ತೆ ಅಂಡ್ ದಹಿ ಪಾಪಡಿ ಚಾಟ್ ತಿಂದಿರೋ ತೃಪ್ತಿ ಸಹ ಇರುತ್ತೆ ಅಂಡ್ ಟ್ರಸ್ಟ್ ಮೀ ಟೇಸ್ಟ್ ಅಲ್ಲಿ ಯಾವ್ದೇ ಡಿಫ್ರೆನ್ಸ್ ಇರಲ್ಲ. ಅಂಡ್ ಫೈನಲಿ ಆಲೂ ಚಾಟ್ ನ ಮಾಡ್ಕೊಳ್ಳೋಣ. ದಿಸ್ ಇಸ್ ಲಿಟಲ್ ಬಿಟ್ ಡಿಫ್ರೆಂಟ್. ಓಕೆ, ಮೊದಲಿಗೆ ಒಂದು ಬೌಲ್ಗೆ ಒಂದು ಬೆನ್ಸಿರೋ ಆಲೂಗಡ್ಡೆನ ಹಾಕೊಂಡು ಚೆನ್ನಾಗಿ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದು ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇದನ್ನು ಒಂದ್ಸಲ ಟ್ರೈ ಮಾಡಿ. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ ಪುಡಿ, ಹಾಗೆ 1 ಫುಲ್ ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಸ್ವಲ್ಪ ತಗೊಂಡು ಈ ತರ ಶೇಪ್ ಕೊಡಿ. ಅಂಡ್ ಇದನ್ನ ನಾನು ಮೈಕ್ರೋ ಅವನ್ ಅಲ್ಲಿ ಬೇಕ್ ಮಾಡ್ತಾ ಇದ್ದೀನಿ. ನಿಮಗ್ ಬೇಕಿದ್ರೆ ನೀವು ಪ್ಯಾನ್ ಫ್ರೈ ಸಹ ಮಾಡ್ಕೋಬಹುದು. ವಿತೌಟ್ ಆಯಿಲ್ ಲೋ ಫ್ಲೇಮ್ ಅಲ್ಲಿ 2 ಸೈಡ್ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅವನ್ ಅಲ್ಲಿ ಇದನ್ನ ನಾನು 6 ಮಿನಿಟ್ಸ್ ಬೇಕ್ ಮಾಡ್ತಾ ಇದ್ದೀನಿ. 3 ಮಿನಿಟ್ಸ್ ಆದ ನಂತರ ಮತ್ತೆ ಇದನ್ನ ಫ್ಲಿಪ್ ಮಾಡ್ಕೊಂಡು ಇನ್ನೊಂದ್ ಸೈಡ್ ಸಹ ಬೇಕ್ ಮಾಡ್ಕೊಂಡಿದ್ದೀನಿ. ಪರ್ಫೆಕ್ಟ್ ಆಗಿ ಬೆಂದಿದೆ ಅಂಡ್ ಮೇಲ್ಗಡೆ ಲೈಟ್ ಆಗಿ ರೋಸ್ಟ್ ಸಹ ಆಗಿದೆ. ಇದರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಈ ಆಲೂ ಚಾಟದು. ಎಲ್ಲವೂ ಪ್ಲೇಟ್ಗೆ ಪ್ಲೇಸ್ ಮಾಡಿದ್ದೀನಿ. ಈಗ ಇದಕ್ಕೆ ನಾವು ಗ್ರೀನ್ ಚಟ್ನಿ, ಸ್ವೀಟ್ ಚಟ್ನಿ, ಮೊಸರು, ಹಾಗೆ ಫೈನ್ಲಿ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಜೊತೆಗೆ ಖಾರದ ಪುಡಿ, ಚಾಟ್ ಮಸಾಲ ಹಾಗೆ ಉಪ್ಪನ್ನ ಲೈಟ್ ಆಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ. ಅಂಡ್ ಫೈನಲ್ ಆಗಿ ದಾಳಿಂಬೆ ಹಣ್ಣು, ಸೇವ್ ನ ಹಾಕಿ ಸ್ವಲ್ಪ ಲೆಮನ್ ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ ಆಲೂ ಚಾಟ್ ರೆಡಿ ಇದೆ. ಸೊ ಇವತ್ತಿನ ಈ ಡಿಫ್ರೆಂಟ್ ಚಾಟ್ಸ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಇದನ್ನ ಹೀಗೆ ಸರ್ವ್ ಮಾಡಿ, ಇಲ್ವಾ ನಿಮ್ಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕಿತ್ತು ಅಂದ್ರೆ ಈ ತರ ಪಾಪಡಿ ಮೇಲೆ ಇದನ್ನ ಪ್ಲೇಸ್ ಮಾಡ್ಬಿಟ್ಟು ಸಹ ಸರ್ವ್ ಮಾಡಿ. ತುಂಬಾನೇ ಚೆನ್ನಾಗಿರುತ್ತೆ. ಸೊ ಎಲ್ಲವನ್ನೂ ಒಂದ್ಸಲ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಲೆಟ್ಸ್ ಮೀಟ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.